ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆನೇ ದೇವ್ರ ಪೂಜೆ ಮಾಡ್ತಾ ಇದ್ದೀನಿ. ಅಂದರೆ ಬೆಳಗ್ಗೆ ತಿಂಡಿ ಮಾಡಿದ್ದೆ, ಪಲಾವ್ ಮಾಡಿದ್ದೆ ಮಕ್ಕಳಿಗೆ ತಿಂಡಿ ಬಾಕ್ಸಿಗೆ. ನಮ್ಮ ಸುಜನ್ ಸ್ಕೂಲ್ಗೆ ಹೋಗಿಲ್ಲ, ಮಹೇಶ್ ಸ್ಕೂಲ್ಗೆ ಹೋದ. ನಾನಿವತ್ತು ಓಂ ಶಕ್ತಿ ಮಾಲೆ ಹಾಕಂತ ಇರೋದ್ರಿಂದ ನಾನು ಬರ್ತೀನಮ್ಮ, ಇವತ್ತು ನೋಡ್ಬೇಕಲ್ಲಿ ದೇವಸ್ಥಾನ ಎಲ್ಲ ಅಂತೇಳಿ ನಮ್ಮ ಸುಜನ್ನು ಮನೆ ಹತ್ರ ಇದ್ದ. ನಾನು ನಮ್ಮ ಆಂಟಿ ಜೊತೆ ಹೋಗಿ ಮಾಲೆ ಹಾಕ್ಸ್ಕೊಂಬರೋಕ್ಕೆ ಬೆಳಗ್ಗೆನೇ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿ ರೆಡಿ ಆಗಿದ್ದೀನಿ. ನಮ್ಮ ಮನೆಯವರು ಬರ್ತಾಯಿದ್ರು, ಬಟ್ ಆಂಟಿ ತುಂಬ ಪರಿಚಯ ಇರೋದ್ರಿಂದ ಸರಿ ಆಂಟಿ ಜೊತೆ ಹೋಗ್ತೀನಿ ಅಂತ ಹೇಳಿದ್ಕೆ ಸರಿ ಅಂತ ಹೇಳ್ಬಿಟ್ಟು ಅವರು ಸರಿ ಅಂತ ಹೇಳಿದ್ರು. ಮತ್ತು ನಮ್ಮ ಸುಜನ್ನು ನಾನು ಅಲ್ಲಿ ನೋಡ್ಬೇಕು ದೇವರೆಲ್ಲ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಸ್ಕೂಲ್ ರಜೆ ಹಾಕೊಂಡು ಮನೇಲೇ ಇದ್ದಾನೆ. ನಮ್ಮ ಆಂಟಿ ಅಂತಂದರೆ ಬಳೆ ಸ್ಟೋರ್ ಆಂಟಿ ಇದ್ದಾರೆ. ಅಂದರೆ ತುಂಬ ವರ್ಷ, ಒಂದು 15 ವರ್ಷದಿಂದ ಪರಿಚಯ ಆಂಟಿ. ಒಂದು 20 ವರ್ಷದಿಂದ ಮಾಲೆ ಹಾಕ್ತಾಯಿದ್ದಾರೆ. ನಾನು ಅವ್ರು ಮಾಲೆ ಹಾಕೋವಾಗೆಲ್ಲ ನೋಡ್ತಾಯಿದ್ದೆ, ನಾನು ಮಾಲೆ ಹಾಕೊಬೇಕು ಅಂತ ಅನಿಸ್ತಿತ್ತು. ಬಟ್ ಯಾವಾಗೂ ಮನಸ್ಸಲ್ಲಿ ಅನ್ಕೋತಾ ಇದ್ದೆ ಏನು ಹಾಕ್ಕೊತೀನಿ ಅಂತ ಕೇಳ್ಕೊತಾ ಇದ್ದೆ. ಹಾಗಾಗಿ ಈ ವರ್ಷ ಏಕೋ ನಾನು ಹಾಕ್ಕೊತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಬಟ್ ಸಡನ್ನಾಗಿ ಅನ್ನಿಸ್ತು ನಾನು ಈ ವರ್ಷ ಮಾಲೆ ಹಾಕೋಬೇಕು ಅಂತ. ಸರಿ ಅಂದ್ಬಿಟ್ಟು ಮಾಲೆ ಹಾಕೋಣಕ್ಕೆ ರೆಡಿಯಾಗಿ, ಅಂದರೆ ಇವತ್ತು ಮಾಲೆ ಹಾಕ್ಕೊತೀನಿ ಅಂದರೆ ನೆಕ್ಸ್ಟ್ ಡೇನೇ ಹೋಗಿ ಬಟ್ಟೆ ಎಲ್ಲ ತೊಗೋಬೇಕು. ಅಂದರೆ ಮಾಲೆಗೆ ಬರೀ ಕೆಂಪು ಬಟ್ಟೆನೇ ಹಾಕೋಬೇಕು. ಇವಾಗ ಹಾಕೊಂಡಿದ್ದೀನಲ್ಲ ಅದೇ ರೀತಿ ಬಟ್ಟೆ ಹಾಕೋಬೇಕು. ಸೀರೆ ಆದರೂ ಸರಿಯೇ, ಡ್ರೆಸ್ ಆದರೂ ಸರಿಯೇ, ಕೆಂಪುದು ಹಾಕೋಬೇಕು. ಈ ಬಟ್ಟೆ ಎಲ್ಲ ಹಿಂದಿನ ದಿನ ತೆಗೆದಿಟ್ಕೊಂಡು ಬೆಳಗ್ಗೆನೇ ದೇವ್ರ ಪೂಜೆ ಎಲ್ಲ ಮಾಡಿ ರೆಡಿಯಾಗಿದ್ದೀನಿ. ದೇವ್ರಿಗೂ ಅಷ್ಟೇ, ನೀವು ಮಾಲೆ ಹಾಕೋಣಕ್ಕೆ ಹೋಗೋದಿದ್ರೆ ಬೇವಿನ ಸೊಪ್ಪಿಂದ ಕಳಸಕ್ಕೆ ಒಂದು ಸ್ವಲ್ಪ ಬೇವಿನ ಸೊಪ್ಪು ಇಟ್ಬಿಟ್ಟು ಪೂಜೆ ಮಾಡಬೇಕು. ಹಾಗಾಗಿ ಕಳಸಕ್ಕೆ ಒಂದು ಸ್ವಲ್ಪ ಬೇವಿನ ಸೊಪ್ಪೆಲ್ಲ ಇಟ್ಟು ಪೂಜೆ ಮಾಡಿ ರೆಡಿಯಾಗಿದ್ದೀನಿ. ಈ ವಿಡಿಯೋದಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೀವಲ್ಲ, ಅಲ್ಲಿ ಗಂಟ ಸ್ವಲ್ಪ ವಿಡಿಯೋ ಹಾಕ್ತಾಯಿದ್ದೀನಿ. ಯಾಕೆಂದರೆ ಜಾಸ್ತಿ ಲಾಂಗ್ ವಿಡಿಯೋ ಆದರೆ ಅಪ್ಲೋಡ್ ಮಾಡೋಕ್ಕೂ ಕಷ್ಟ, ವ್ಯೂಸ್ ಹೋದರೆ ಹೆಂಗೋ ಬೇಗ ಎಡಿಟ್ ಮಾಡಿ ಹಾಕಬೇಕು ಅನಿಸುತ್ತೆ. ಹಾಗಾಗಿ ಜಾಸ್ತಿ ವ್ಯೂಸ್ ಬಂದರೆ ಬೇಗ ಎಡಿಟ್ ಮಾಡಿ ಹಾಕ್ತೀನಿ. ಇಲ್ಲಾಂದರೆ ಸ್ವಲ್ಪ ನಿಧಾನಕ್ಕೆ ಹಾಕೊಂಡು ಬಿಡು ಅನ್ನಂಗೆ ಆಗುತ್ತೆ. ನೋಡ್ತಿರೋರೆಲ್ಲ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಏನು ಅನ್ನಿಸ್ತಿ ಬ್ಲಾಗು, ನೀವು ಯಾರೆಲ್ಲ ಮಾಲೆ ಹಾಕ್ಕೊಂಡಿದ್ದೀರ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ಬೋದು ಅದೇ ದೇವಸ್ಥಾನ. ನಾನಿಲ್ಲಿ ಆಂಟಿ ತಂಗಿ ಅವರಿಬ್ಬರು ಅಷ್ಟೇ ಜೊತೆಲೇ ಹೋಗ್ತಿರ್ತಾರೆ ಓಂ ಶಕ್ತಿಗೆ. ಅವರಿಬ್ಬರು ಅಂದರೆ ಆಂಟಿ ಇದ್ದಾರಲ್ಲ, ಅವರು ಮೈದು ನೆಂತಿನ ಬಾವು ನೆಂತಿನ ಗೊತ್ತಿಲ್ಲ, ಬಟ್ ಅವ ಆಂಟಿ ಚಿಕ್ಕೋರಂತೆ ಅಣ್ಣನ ಬಳೆ ಸ್ಟೋರ್ ಆಂಟಿ ಇದ್ರಲ್ಲ ಅವರ ಬಾವು ನೆಂತಿ ಇರಬೇಕು. ಅವರು ವಯಸ್ಸಲ್ಲಿ ಚಿಕ್ಕೋರು ಇರಬೇಕು, ಹೆಸರಿನ ಕಳಿಸ್ತಾರೆ. ಹಾಗಾಗಿ ಬಟ್ ಇಬ್ಬರು ಅಕ್ಕ ತಂಗಿದ್ದೀರು ಎಷ್ಟು ಅನ್ಯೂನ್ಯವಾಗಿರ್ತಾರೆ ಅಂದರೆ ನನಗೆ ಅವ್ರು ನೋಡಿದಾಗೆಲ್ಲ ಖುಷಿಯಾಗುತ್ತೆ. ಅಷ್ಟು ಚೆನ್ನಾಗಿರ್ತಾರೆ. ಒಂದೇ ಅಂದರೆ ಕೆಳಗಡೆ ಫ್ಲೋರಲ್ಲ ಅವರಿದ್ದಾರೆ, ಮೇಲ್ಗಡೆ ಫ್ಲೋರಲ್ಲಿ ಆಂಟಿ. ಈಗ ಇವ್ರು ಕೆಳಗಡೆ ಫ್ಲೋರಲ್ಲಿದ್ದಾರೆ, ಹಿಂದೆ ನೀವು ನೋಡ್ತಾ ಇದ್ದಾರಲ್ಲ ಅವರು ಆಂಟಿಯವರ ತಂಗಿ. ಅಂದರೆ ಬಾವು ನೆಂತಿ, ಆದರೆ ಅವರಿಗೆ ವಯಸ್ಸಲ್ಲಿ ಚಿಕ್ಕೋರಿರೋದ್ರಿಂದ ಹೆಸರಿಟ್ಟು ಕರೀತಾರೆ. ಆಂಟಿ ಮೇಲ್ಗಡೆ ಫ್ಲೋರಲ್ಲಿದ್ದಾರೆ. ಒಟ್ಟಿಗೆ ಇದ್ರೂ ಯಾವತ್ತೇ ಆಗಲಿ ಇಬ್ಬರು ಎಲ್ಲೂ ಬಿಟ್ಟೋಗಲ್ಲ. ಒಂದು ದೇವಸ್ಥಾನಕ್ಕೆ ಎಲ್ಲೋಗಿದ್ರು ಮಾತಾಡ್ಕೊಂಡು ಹೋಗ್ತಾರೆ, ಬರ್ತಾರೆ. ತುಂಬ ಚೆನ್ನಾಗಿ ಅನ್ಯೂನ್ಯವಾಗಿರ್ತಾರೆ ಅಂತಲೇ ಹೇಳ್ಬೋದು. ಖುಷಿ ಆಗುತ್ತೆ. ಎಷ್ಟು 120 ಕೊಡ್ತೀನಿ ಸುಜಾತ. ಆಂಟಿ ಕೊಟ್ಟೆ ಬಿಡಿ, ಆಯ್ತು ಬಿಡ್ರಿ, ಚೇಂಜ್ ಇತ್ತಲ್ಲ ಕೊಟ್ಟಿದ್ದೀನಿ. ಅವ್ರು ಮಾತ್ರ ಮಾಡ್ತಾರೆ. ಕೊಡಿಸ್ತೀನಿ ಅದೇ ಹಿತೇಶ್ ಮೆಡಿಕಲ್ ಐತಲ್ಲ, ಅದ್ರ ಹಿಂದೆನೆ ಹಿತೇಶ್ ಮೆಡಿಕಲ್ ದೀಪಕ್ ಅವ್ರ ಮನೆ ಪಕ್ಕದಲ್ಲಿ ನಮ್ಗೆ ಸುಜನ್ ಕಟ್ ಮಾಡಿ. ಪರವಾಗಿಲ್ವಾ? ಈ ಸೀಸನ್ ಬಂದ್ರೆ ಇನ್ನ ಜನ ಬರ್ಬೇಕು. ಈಗಿನ್ನ ನಾನು ಮಾರಿದ್ದೀನಿ. ಹೌದಾ? ನೆಲಮಂಗಲದಲ್ಲಿ ಅಡ್ಡಿ ಇಕ್ಕಿದೆ. ಹೌದಾ? ಕಾಲಲ್ಲಿ ಇಷ್ಟಪ್ಪಾಗಿ ಬರೀ ಓಂ ಶಕ್ತಿ ಇದೆ. ಹಾಕಿದ್ರು ಅಂಗಡಿ ಮಾಮೂಲಿ ನಮ್ಮ ಬ್ಯಾಂಕ್ ಅಂಗಡಿ ಬಾಳೆ ಸ್ಟೋರ್ ಅದ್ರಲ್ಲಿ ಹಾಕಿದ್ರು ನಾನು. ಅದೆಷ್ಟು ಊದ್ಗಡ್ಡಿ ನಾವು ಬಸ್ ಮಾಡಿಲ್ಲ ನೋಡಕ್ಕೆ. ಊದ್ಗಡ್ಡಿ ಇಲ್ಲೇ ತಗೊಂಬಂದಿದ್ ನಾವು ಬಸ್ ಮಾಡಿದ್ವು. ಸ್ಮೆಲ್ ಚೆನ್ನಾಯ್ತಕ್ಕ.
ಚೆನ್ನಾಯ್ತು. ನನಗೆ ಬೆಂಕಿ ಪಟ್ಟಣ ಸಿಕ್ಕಿತ್ತು, ಗಂಧ ಸಿಕ್ಕಿರ್ಲಿಲ್ಲ, ಇದು ಸಿಕ್ಕಿರ್ಲಿಲ್ಲ. ಹೌದಾ, ಒಬ್ಬೊಬ್ರಿಗೆ ಒಂದೊಂದು ಗಿಫ್ಟ್ ಇರುತ್ತೆ, ಏನು ಅಂತ ಹೇಳಕ್ಕಾಗಲ್ಲ. ಯಾವ್ದ್ರಾಗೆ? ಅದ್ರಲ್ಲ ಬಾಕ್ಸ್ ಐತೆ, ಬಾಕ್ಸ್ 50 ರೂಪಾಯಿ ಬಾಕ್ಸ್. ಸಾಕಮ್ಮ 2 ಡಜನು? ಅಂತ ನಿಮಗೆ ಬೇಕಾ? ಬೇಡ, ನಾವು ಮನೆದಾವೆ. ನಮ್ಮ ಅಂಗಡಿ ನೇಮು ಬ್ಲಾಗ್ ಮಾಡಂಗಿದ್ರೆ ಮಾಡಿ ಹಾಕಿ. ಬ್ಲಾಗ್ ಮಾಡ್ತಿದ್ದಾರೆ ಅದಕ್ಕೆ. ಅಲ್ಲ ಅಂಗಡಿ ಇವಾಗ ಆಮೇಲೆ ಬರ್ರಿ ಮನೆ ಇಲ್ಲಿ ಇಟ್ಬಿಟ್ಟು ಹೋಗ್ಲಾ? ಇಡ್ರಿ. ಡಜನ್ 3 ಡಜನ್ ಜೊತೆ ಆಮೇಲೆ ಮಾಡಿ ನಡಿ. ನಿಂಬೆಹಣ್ಣು ಎಷ್ಟು ಬೇಕಂಟಿ ತಗೊಂಡಿದ್ದೀರಾ? ಹಾಂ, ನಿಂಬೆಹಣ್ಣು ತಗೊಂಡಿದ್ದೀವಿ, ದೃಷ್ಟಿ ತೆಗೆಸ್ಕೊಬೇಕು. ಹಾಂ, ಗುರು ಫೋಟೋ ಐತೆ. ಇಲ್ಲಿ ಮಾಲೆ ಹಾಕ್ಸ್ಕೊಳ್ಳೋಕ್ಕೆ ಕೈಕಾಲು ತೊಳ್ಕೊಂಡು ದೇವ್ರ ದರ್ಶನ ಮಾಡಬೇಕು. ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿ ಬಂದು ನಿಂತ್ಕೊಬೇಕು. ಏನು ದೃಷ್ಟಿ ಎಲ್ಲ ತೆಗೆದ್ಬಿಟ್ಟು ಮಾಲೆ ಹಾಕ್ಕೊಳ್ಳೋಕ್ಕೆ ಫಸ್ಟ್ಗೆ ದೃಷ್ಟಿ ತೆಗೆಸ್ಕೋಬೇಕು. ಇಲ್ಲಿ ಬಂದಿದ್ದೀವಿ. ಮುಂದೆ ಬರೋ ಬ್ಲಾಗಲ್ಲಿ ಮಾಲೆ ಹಾಕ್ಕೊಂಡಿರೋದು ಮತ್ತು ಮಾಲೆ ಹಾಕ್ಕೊಳ್ಳೋ ದಿವಸನೇ ಇರ್ಮುಡಿ ಕಟ್ಟಿಟ್ಬಿಡ್ಬೇಕು. ಹೋಗೋ ದಿವಸ ತಗೊಂಡೋಗೋದಷ್ಟೇ. ನಾವು ಯಾವತ್ತು ಹಾಕಂತೀವೋ ಅವತ್ತೇ ಇರ್ಮುಡಿ ಕಟ್ಟಿಸ್ತಾರೆ. ಕಟ್ಟಿಟ್ಬಿಟ್ಟು ಮನೆಗೆ ಬಂದ್ವಿ. ಅದು ಕ್ಲಿಪ್ಪಿಂಗ್ ಎಲ್ಲ ನೆಕ್ಸ್ಟ್ ಬರೋ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕೆಂದರೆ ಇದೇ ವಿಡಿಯೋದಲ್ಲಿ ತುಂಬ ಲೆಂತಿ ಆದರೆ ಅಪ್ಲೋಡ್ ಮಾಡೋಕ್ಕೂ ಕಷ್ಟ. ಹಾಗಾಗಿ ಇವತ್ತಿನ ವಿಡಿಯೋ ಹೀಗೆ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.